ಡಿಕೆ ಶಿವಕುಮಾರ್ ಅವರ ಪೂರ್ಣ ಪ್ರಮಾಣದ ಟೀಮ್ ರೆಡಿಯಾಗಿದೆ. ಇವತ್ತು ಸಂಜೆ 4:05 ಲೋಕಭವನದಲ್ಲಿ ನಡೆಯುವಂತಹ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ನೂತನವಾಗಿ ಆಯ್ಕೆಯಾಗಿರುವಂತಹ 20 ಜನ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸುವವರಿದ್ದಾರೆ. ದೆಹಲಿನಲ್ಲಿ ಹೋಗಿ ಲಾಬಿ ಮಾಡಿದವರು ಸುಮಾರು 40ಕ್ಕೂ ಹೆಚ್ಚು ಮಂದಿ. ಅದರಲ್ಲಿ 20 ಜನರಿಗೆ ಸಚಿವ ಸ್ಥಾನ ಲಭ್ಯ ಆಗಿದೆ. ಅದರಲ್ಲಿ ಕೆಲವರು ಮಾಡಿದ್ರು, ಕೆಲವರು ಮಾಡಿರಲಿಲ್ಲ, ಕೆಲವರು ಅಚ್ಚರಿಯ ಆಯ್ಕೆ. ಬಹಳ ಅಚ್ಚರಿಯ ಆಯ್ಕೆ ಅಂತಂದ್ರೆ ಗಾಯತ್ರಿ ಶಾಂತೇಗೌಡ ಅವರ ಹೆಸರು, ಉಮಾಶ್ರೀ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಹಳ ವಿಶ್ವಾಸದಲ್ಲಿದ್ರು, ಖಂಡಿತವಾಗ್ಲೂ ತಾನು ಸಚಿವೆ ಆಗ್ತೀನಿ ಎನ್ನುವಂಥ ವಿಶ್ವಾಸದ ಮಾತುಗಳನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಡ್ತಾ ಇದ್ರು. MLC ಆಗಿರುವಂತಹ ಉಮಾಶ್ರೀ ಅವರಿಗೆ ಸಚಿವ ಸ್ಥಾನ ಸಿಗಬಹುದು ಅನ್ನುವಂಥ ಚರ್ಚೆಗಳಿದ್ವು. ಅದನ್ನ ಹೊರತುಪಡಿಸಿದಂತೆ ನಯನಾ ಮೋಟಮ್ಮ ಅವರು, ಆರತಿ ಅವರು ದೆಹಲಿಗೆ ಹೋಗಿ ಪ್ರಮಾಣ ವಚನಕ್ಕೆ ಸಂಬಂಧಪಟ್ಟ ಹಾಗೆ, ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಲಾಬಿಯನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು. ಆದ್ರೆ ಎಲ್ಲವನ್ನ ಮೀರಿ ಹೈಕಮಾಂಡ್ ತೆಗೆದುಕೊಂಡಿರುವಂತಹ ಡಿಸಿಷನ್ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಗಾಯತ್ರಿ ಶಾಂತೇಗೌಡ ಅವರನ್ನ ಮಹಿಳಾ ಕೋಟಾದಲ್ಲಿ ಆಯ್ಕೆ ಮಾಡಲಾಗಿದೆ. ಗಾಯತ್ರಿ ಶಾಂತೇಗೌಡ ಅವರು ನ್ಯೂಸ್ ಫಸ್ಟ್ಗೆ ಪ್ರತಿಕ್ರಿಯಿಸುವಂತಹ ಸಂದರ್ಭದಲ್ಲಿ ನಾನು ನಿರೀಕ್ಷೆ ಮಾಡಿರಲಿಲ್ಲ, ನಾನು ದೆಹಲಿಗೂ ಹೋಗಿರ್ಲಿಲ್ಲ, ಯಾಕಂದ್ರೆ ಅವ್ರು MLC ಆಗಿ ಆಯ್ಕೆಯಾಗಿರುವುದೇ ಈಗ 3-4 ದಿನಗಳ ಹಿಂದೆ. ಸುಪ್ರೀಂ ಕೋರ್ಟ್ ಮೂಲಕ ಅವರು ಹೋರಾಟವನ್ನ ಮಾಡಿ ಗೆದ್ದು ಬಂದಂತವರು. ನಾಮನಿರ್ದೇಶಿತ ಸದಸ್ಯರ ಮತಗಳನ್ನ ಕನ್ಸಿಡರ್ ಮಾಡಲಾಗಿದೆ. MK ಪ್ರಾಣೇಶ್ ಅವರ ಗೆಲುವಿನಲ್ಲಿ ಇದು ಕಾನೂನಿನ ವಿರುದ್ಧ, ನಿಯಮದ ವಿರುದ್ಧ ಅಂತ ಹೇಳಿ ಕಾನೂನು ಹೋರಾಟವನ್ನ ಮಾಡಿದ್ರು. MK ಪ್ರಾಣೇಶ್ ಅವರ ಆಯ್ಕೆಯನ್ನ ಅಸಿಂಧುಗೊಳಿಸುವಂತಹ ಕೋರ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.